ನಮಸ್ಕಾರ, ನಾನು ಮಹೇಶ್. ಇವತ್ತು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗೋಲ್ಡ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡೋಣ. ನಮ್ಮ ಭಾರತದ ಟೋಟಲ್ ಗೋಲ್ಡ್ ಎಷ್ಟಿದೆ ಗೊತ್ತಾ? 879.58 ಮೆಟ್ರಿಕ್ ಟನ್ಸ್. 1 ಮೆಟ್ರಿಕ್ ಟನ್ ಅಂದರೆ 10 ಕ್ವಿಂಟಲ್ಸ್. ಡೊಮೆಸ್ಟಿಕಲಿ ಅಂದರೆ ಭಾರತದಲ್ಲಿ ಗೋಲ್ಡ್ ಎಷ್ಟಿದೆ ಅಂತಂದರೆ 511.99 ಟನ್ಸ್. ಓವರ್ಸೀಸ್ ಅಂದರೆ ನಮ್ಮ ಭಾರತದ ಗೋಲ್ಡ್ ಬೇರೆ ದೇಶಗಳಲ್ಲಿ ಎಷ್ಟಿದೆ ಅಂತಂದರೆ 348.62 ಟನ್ಸ್. ಮತ್ತು ಗೋಲ್ಡ್ ಡೆಪಾಸಿಟ್ಸ್ ಆಗಿ 18.98 ಟನ್ಸ್. ಅಂದರೆ ಈಗ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗೋಲ್ಡನ್ನು ಈ ಬ್ಯಾಂಕಲ್ಲಿ ಇಟ್ಟರೆ ಅದಕ್ಕೆ ಇಂಟ್ರೆಸ್ಟ್ ಅಂತ ಕೊಡ್ತಿರ್ತಾರೆ. ಸೊ ಆ ಥರ ಡೆಪಾಸಿಟ್ಸ್ ಎಷ್ಟಿದೆ ಅಂತಂದರೆ 18.98 ಟನ್ಸ್. ಟೋಟಲ್ ವಿದೇಶಿ ವಿನಿಮಯ ಸಂಗ್ರಹ ಫಾರೆಕ್ಸ್ ರಿಸರ್ವ್ ಎಷ್ಟಿದೆ ಅಂತಂತಂದರೆ $698.26 ಬಿಲಿಯನ್. ಸೊ ಆ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ 13% ಗೋಲ್ಡ್ ಇದೆ, ಅಂದರೆ $90.299 ಬಿಲಿಯನ್. ಯಾಕೆ ನಮ್ಮ ಭಾರತ ತನ್ನ ಚಿನ್ನವನ್ನು ಬೇರೆ ದೇಶಗಳಲ್ಲಿ ಇಟ್ಟಿದೆ ಅಂತಂದರೆ ಸೆಕ್ಯೂರಿಟಿ ಮತ್ತು ಸೇಫ್ಟಿಗೋಸ್ಕರ. ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸು ಮತ್ತು ಏನಾದರೂ ಫಾರಿನ್ ಕರೆನ್ಸಿ ಜೊತೆ ವಿನಿಮಯ ಮಾಡ್ಕೋಬೇಕಾಗಿತ್ತು ಅಂತ, ಇಂಟರ್ನ್ಯಾಷನಲ್ ಟ್ರೇಡ್ ಏನಾದರೂ ವ್ಯವಹಾರ ಮಾಡಬೇಕಾಗಿತ್ತು ಅಂತಂದರೆ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಆದರೆ ರೀಸೆಂಟ್ಲಿ RBI ಏನು ಮಾಡ್ತಿದೆ ಅಂತಂದರೆ ಹೊರಗಡೆ ಇರೋ ನಮ್ಮ ಚಿನ್ನವನ್ನು, ಗೋಲ್ಡನ್ನು ವಾಪಸ್ ತರಿಸ್ಕೊತಿದೆ. ಯಾಕೆ ಅಂತಂದರೆ ಈಗ ಏನಾದರೂ ವಾರ್ಗಳಾದರೆ, ಜಿಯೋ ಪೊಲಿಟಿಕಲ್ ಟೆನ್ಷನ್ ಸ್ಟಾರ್ಟ್ ಆದರೆ ನಾವು ಇಟ್ಟಿರೋ ಗೋಲ್ಡನ್ನು ಬ್ಲಾಕ್ ಮಾಡ್ತಾರೆ, ಡಿಲೇ ಆಗುತ್ತೆ. ಮತ್ತು ಏನು ಮಾಡ್ತಾರೆ, ಆ ದೇಶಗಳ ಮೇಲೆ ನಾವು ಎಲ್ಲಿ ಇವಾಗ ಗೋಲ್ಡನ್ನು ಇಟ್ಟಿರ್ತೀವಿ ಆ ದೇಶಗಳ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ತಾರೆ. ಸೊ ಆ ಗೋಲ್ಡನ್ನು ಯೂಸ್ ಮಾಡಿದ ಹಾಗೆ. ಆದರೆ ನಮ್ಮ ಪ್ರಾಪರ್ಟಿ ನಮ್ಮ ಹತ್ರ ಇದ್ದರೆ ಫುಲ್ ಸಾವರಿನ್ ಕಂಟ್ರೋಲ್ ನಮ್ಮದೇ ಇರುತ್ತಲ್ಲ. ಸೊ ನಮ್ಮ ಗೋಲ್ಡ್ ನಮ್ಮ ಹತ್ರ ಇದ್ದರೆ ಇಟ್ ಸ್ಟ್ರೆಂತ್ಸ್ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಹತ್ರ ಇರೋ ಫಾರಿನ್ ಕರೆನ್ಸಿ ಏನಾದರೂ ಖಾಲಿ ಆಯಿತು ಅಥವಾ ಗ್ಲೋಬಲ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅಂತಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಮತ್ತು ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ. ಇವಾಗ ನಮ್ಮ ಸಂಬಂಧಪಟ್ಟಿರೋ ಮಾಲನ್ನು ಏನಾದರೂ ಯಾವುದೋ ಒಂದು ಗೋಡೌನಲ್ಲಿ ಇಟ್ಟಿದ್ವಿ ಅಂತಂದರೆ ಅದಕ್ಕೆ ರೆಂಟ್ ಅಂತ ಕಟ್ತೀವಲ್ಲ. ಸೊ ಅದರಂಗೆ ಇವಾಗ ನಮ್ಮ ದೇಶದ ಚಿನ್ನವನ್ನು ಬೇರೆ ಕಡೆ ಇಟ್ಟರೆ ಅದಕ್ಕೆ ಫೀಸ್ ಅಂತ ಕಟ್ಟಬೇಕಾಗುತ್ತೆ, ಇನ್ಶೂರೆನ್ಸ್ ಮಾಡಿಸ್ಬೇಕಾಗುತ್ತೆ. ಸೊ ಇದೆಲ್ಲ ನಮಗೆ ಕಾಸ್ಟ್ ಅಲ್ವಾ. ಗ್ಲೋಬಲ್ ಕ್ರೆಡಿಟ್ ರೇಟಿಂಗ್ ಇಂಪ್ರೂವ್ ಆಗುತ್ತೆ. ಸೊ ಇನ್ವೆಸ್ಟರ್ಸ್ಗೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಸೊ ರುಪಿ ಮೇಲೆ, RBI ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ, ನಂಬಿಕೆ ಉಟ್ಕೊಳ್ಳುತ್ತೆ. ಮತ್ತು ಸೊ ಇಂಡಿಯಾದಲ್ಲಿರ್ತಕ್ಕಂಥ ಬ್ಯಾಂಕ್ಗಳಿಗೆ ಆ ಚಿನ್ನವನ್ನು ಅಡ ಇಟ್ಟು ಸಾಲ ಪಡಿಬೋದು RBI. ಮತ್ತು ಡೊಮ್ಯಾಸ್ಟಿಕ್ ಜ್ಯುವೆಲ್ಲರ್ಸ್ಗೆ ಮತ್ತು ಇನ್ಸ್ಟಿಟ್ಯೂಷನ್ಗೆ ಸಾಲದ ರೂಪದಲ್ಲಿ ಕೊಡಬಹುದು. ಜರ್ಮನಿ 2017ನಲ್ಲಿ 674 ಟನ್ಸ್ US ಇಂದ ತೊಗೊಂಡು ಬಂದಿದೆ. ಟರ್ಕಿ, ರಷ್ಯಾ ಆ್ಯಂಡ್ ನೆದರ್ಲ್ಯಾಂಡ್ಸ್ ಕೂಡ ತಂದಿವೆ. ವೆನಿಜುವೆಲಾ ಒಂದು ದೇಶ ತನ್ನ ಗೋಲ್ಡನ್ನು ಲಂಡನ್ನಲ್ಲಿ ಇಟ್ಟಿತ್ತು. ಆದರೆ UK ಗೌರ್ಮೆಂಟು ರಾಜಕೀಯ ಬಿಕ್ಕಟ್ಟಿನಿಂದ ಅದನ್ನು ಬ್ಲಾಕ್ ಮಾಡಿತ್ತು. ಹಾಗಾಗಿ ತಮ್ಮ ಚಿನ್ನ ತಮ್ಮ ಹತ್ರನೇ ಇದ್ದರೆ ಒಳ್ಳೆಯದು ಅಂತ ಈ ದೇಶಗಳು ತಮ್ಮ ಚಿನ್ನವನ್ನು ವಾಪಸ್ ತರಿಸ್ಕೊಂಡಿದ್ದಾವೆ. ಸೊ RBI ಕೂಡ ಈ ಡಾಲರ್ನ ಆಳ್ವಿಕೆಯನ್ನು ಇಳಿಸುವ ಒಂದು ಟ್ರೆಂಡನ್ನು ಫಾಲೋ ಮಾಡ್ತಿದೆ.